ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಆಂಜನೇಯ ಸ್ವಾಮಿಯವರಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ, ನಿಮ್ಮ ಕೆಲಸದಲ್ಲಾಗಿರ್ಬೋದು, ನಿಮಗಾಗಿರ್ಬೋದು, ನಿಮ್ಮ ಸ್ಟ್ರೆಂತ್ಗಾಗಿರ್ಬೋದು, ನೀವು ನಂಬಿರುವಂಥ ದೈವದಿಂದ ಅಂದರೆ ಆಂಜನೇಯ ಸ್ವಾಮಿ ಅವರಿಂದ ನಿಮಗೆ ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ, ಗೈಡೆನ್ಸ್ ಏನಿದೆ ಅಂತ ನೋಡಿ. ಥ್ಯಾಂಕ್ ಯು. ಫೇರ್ನೆಸ್ ಬಂದಿದೆ. ನಿಮ್ಮ ಒಂದು ವರ್ಕ್ ಆಗಿರ್ಬೋದು, ಜಾಗ ಆಗಿರ್ಬೋದು, ಗುರಿಗಳಾಗಿರ್ಬೋದು, ಏನೇ ಒಂದು ಸ್ಟೆಬಿಲಿಟಿ ಆಗಿರ್ಬೋದು ಪಡ್ಕೊಳ್ಬೇಕು. ನೀವು ಒಂದಿಷ್ಟು ಆಫರ್ಗಳು ನಿಮಗೆ ಸಿಗಬೇಕು, ಒಂದಿಷ್ಟು ಸೊಲ್ಯೂಷನ್ಗಳು ನಿಮಗೆ ಸಿಗಬೇಕು ಅಂತ ಅಂದರೆ ಒಂದಿಷ್ಟು ಸಿಚುವೇಶನ್ಗಳಿಗೆ ಚಾಲೆಂಜಸ್ಗಳು ಇದ್ದೇ ಇರುತ್ತೆ. ಹಾಗೆ ತುಂಬ ಡಿಫ್ರೆಂಟ್ ಸಿಚುವೇಶನ್ಗಳು ಬರ್ಬೋದು. ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಸಮಸ್ಯೆಗಳನ್ನ ಅಡ್ಡಿ ಮಾಡೋದಕ್ಕೆ ಡಿಫ್ರೆಂಟ್ ಚಾಲೆಂಜಸ್ ನಿಮಗೆ ಬರ್ತಾ ಹೋಗುತ್ತೆ. ಆ ಸಿಚುವೇಶನ್ ಏನಿದೆ ಅದನ್ನು ಬುದ್ಧಿವಂತಿಕೆಯಿಂದ ಕೂಡ ಇಂಪಾರ್ಟೆಂಟ್ ಇದೆ. ಅದೇ ರೀತಿಯಲ್ಲಿ ನಂಬಿಕೆಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದುವರೆದಿದ್ದಲ್ಲಿ ನೀವು ಹೋಗ್ತಾ ಇರುವಂಥ ದಾರಿ ಏನಿದೆ ಖಂಡಿತವಾಗ್ಲೂ ಒಳ್ಳೆಯ ರೀತಿಯಲ್ಲಿ ಒಂದು ಮಿರಾಕಲ್ ರೀತಿಯಲ್ಲಿ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಇಲ್ಲಿ ಪ್ರೊಟೆಕ್ಟಿಂಗ್ ಯುವರ್ ಲವ್ ಅಂತ ಬಂದಿದೆ. ಹಾಗಾಗಿ ನಿಮ್ಮ ಪ್ರೀತಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿಲ್ಲ. ಎಷ್ಟು ಒಂದು ಪ್ರೀತಿ ಆಗಿರ್ಬೋದು ಅಂದರೆ ನೀವು ಇಟ್ಟಂಥ ನಂಬಿಕೆ ನಿಜವಾಗಿರುವಂಥ ಪ್ರೀತಿ ನಿಮ್ಮದಾಗಿತ್ತು ಅಂದರೆ ಸೇಫಾಗಿ ಇರುತ್ತೆ, ನಿಮ್ಮ ಜೊತೆನೂ ಕೂಡ ಇರುತ್ತೆ, ಒಂದು ವ್ಯಾಲ್ಯೂಬಲ್ ಆಗಿರುವಂಥದ್ದಾಗಿರುತ್ತೆ. ಮತ್ತು ನಿಮ್ಮ ಪ್ರೀತಿಗೆ ನಿಮ್ಮ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಕೂಡ ಆಗಿರ್ಬೋದು, ನೀವು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಮತ್ತು ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಗಳಾಗಿರ್ಬೋದು, ಏನೇ ಸಮಸ್ಯೆಗಳಿದ್ರೂ ಕೂಡ ಪ್ರೊಟೆಕ್ಟೆಡ್ ಆಗಿ ಇರುತ್ತೆ. ಬೇರೆಯವ್ರ ಮುಖಾಂತರ ನಿಮಗೆ ಸಪೋರ್ಟಿವ್ ಆಗಿ ಸಪೋರ್ಟಿವ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದು ಸೇಫ್ ಝೋನಲ್ಲಿ ನೀವು ಇರ್ತೀರ ಯಾವಾಗ್ಲೂ ಕೂಡ. ನೀವು ಇದ್ದಂಥ ಅಂದರೆ ಪರೀಕ್ಷೆಗಳು ಏನಿರುತ್ತೆ ಆ ಪರೀಕ್ಷೆಗಳಿಗೂ ಮೀರಿದಂಥ ಒಂದು ಸಪೋರ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮಗೆ ಗೊತ್ತೇ ಇರೋದಿಲ್ಲ ಈ ಥರ ಆಗ್ತಿದೆ ಅಂತ. ಅಂಥ ಸಿಚುವೇಶನ್ಗಳಲ್ಲೆಲ್ಲ ಕೂಡ ನೀವು ಇದ್ದಂಥ ಒಂದು ನೀವಿರುವಂಥ ಒಂದು ರೀತಿಯಾಗಿರ್ಬೋದು, ನೀವಿರುವಂಥ ಒಂದು ಒಳ್ಳೆತನ ಆಗಿರ್ಬೋದು, ನಿಮ್ಮ ಇನೋಸೆನ್ಸ್ ಆಗಿರ್ಬೋದು, ಮತ್ತು ನೀವು ಒಂದಿಷ್ಟು ಸಮಸ್ಯೆಗಳನ್ನ ಏನೇ ಬಂದ್ರೂ ಕೂಡ ಅದನ್ನು ಸ್ಟ್ರಾಂಗ್ ಆಗಿ ನಿಂತಿರುವಂಥ ರೀತಿ ಆಗಿರ್ಬೋದು, ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇರ್ಬೋದು. ಅದು ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳನ್ನು ಪಡ್ಕೊಳ್ಳುತ್ತೆ, ಒಂದು ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನಿಮಗೆ ಒಂದು ಸ್ಟ್ರೆಂತ್ ಈಗ ಆಂಜನೇಯ ಸ್ವಾಮಿಯವರಿಗೆ ಸ್ಟ್ರೆಂತ್ ಆಗಿ ಶ್ರೀ ರಾಮ ಹೆಂಗೆ ಅವ್ರ ಜೊತೆ ಕಾವಲಾಗಿ ನಿಂತಿದ್ರು ಅದೇ ರೀತಿಯಲ್ಲಿ ನಿಮಗೂ ಕೂಡ ಇವರು ಸ್ಟ್ರೆಂತ್ ಆಗಿ ಯಾವಾಗಲೂ ಕೂಡ ಕನೆಕ್ಟ್ ಆಗ್ತಿರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಅವರಿಗೆ ಅವರ ಮೇಲೆ ಯಾವ ರೀತಿಯ ನಂಬಿಕೆ ಇತ್ತು ಆ ರೀತಿಯಲ್ಲಿ ನೀವು ಕೂಡ ಅವರ ನಂಬಿಕೆನ ಅಂದರೆ ಅವರ ಮೇಲೆ ಇಟ್ಟಿರುವಂಥ ನಂಬಿಕೆ ನಿಮ್ಮ ಜೊತೆ ಯಾವಾಗಲೂ ಕೂಡ ಅವರು ಇರ್ತಾರೆ, ನಿಮ್ಮ ಸ್ಟ್ರೆಂತ್ ಆಗಿ ನಿಲ್ತಾರೆ, ಕನೆಕ್ಟ್ ಆಗ್ತಾರೆ ನಿಮ್ಮ ಜೊತೆ, ನಿಮ್ಮ ಸ್ಟ್ರೆಂತ್ ಜೊತೆ ಕನೆಕ್ಟ್ ಆಗ್ತಾರೆ, ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗ್ತಾರೆ, ನಿಮ್ಮ ತೋಳುಗಳಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತೀನಿ ನಾನು ಅಂತ ಇಲ್ಲಿ ಅಂದರೆ ನಿಮಗೆ ಸ್ಟ್ರಾಂಗ್ ಆಗಿ ನಿನ್ನ ಹಿಂದೆ ನಾನು ಇರ್ತೀನಿ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು, ಗೈಡೆನ್ಸ್ ಸಿಗ್ತಾ ಇರುವಂಥದ್ದು. ಸ್ಪೀಕ್ ಟ್ರೂತ್ ಅಂತ ಇದೆ. ಹಾಗಾಗಿ ಕರೆಕ್ಟಾಗಿ ಮಾತಾಡಬೇಕಾಗಿರುವಂಥದ್ದು. ನಿಮ್ಮ ಮಾತುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಆನೆಸ್ಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೀವು ನಿಮ್ಮ ಸ್ಪೀಕ್ ಟ್ರೂತ್ ಫೈರ್ಲೆಸ್ ಅಂತ ಬಂದಿದೆ. ಹಾಗಾಗಿ
ವೆರಿ ಲೇಝಿ ಅಂತ ಬಂದಿದೆ. ಹಾಗಾಗಿ ನೀವು ಎಲ್ಲೇ ಇದ್ರೂ ಕೂಡ, ಏನೇ ಇದ್ರೂ ಕೂಡ ನಿಜವಾಗಿರೋ ಮಾತುಗಳನ್ನ ಆಡಿ, ಎಂಥ ಪರಿಸ್ಥಿತಿಯಲ್ಲಿದ್ರೂ ಕೂಡ ನಿಮ್ಮ ಮಾತು ಏನಿದೆ, ಆನೆಸ್ಟಿ ಏನಿದೆ, ಅದು ಕಾಣಿಸ್ತಾ ಹೋಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ನಿಮ್ಮ ಮಾತುಗಳಾಗಿರ್ಬೋದು, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ರಾವಣ ಎಷ್ಟೇ ಸಮಸ್ಯೆಗಳನ್ನ ಮಾಡಿರ್ಬೋದು, ರಾಮಂಗೆ ಏನೇ ತೊಂದರೆಗಳನ್ನ ಮಾಡಿರ್ಬೋದು, ಸೀತಾಗೆ ಏನೇ ಪ್ರಾಬ್ಲಮ್ಗಳನ್ನ ಮಾಡಿರ್ಬೋದು, ಬಟ್ ಅವರು ಕೂಡ ಆನೆಸ್ಟಿಯಾಗೇ ಇದ್ದರು. ರಾವಣ ಹೇಗೆ ಆನೆಸ್ಟಿ ಅಂತ ಅಂದರೆ, ಸೀತಾ ಅವರು ಕೂಡ ಅವ್ರು ಹೇಳಿದ ಮಾತಿರೋ ರೀತಿಯಲ್ಲೇ ಅವ್ರ ಆನೆಸ್ಟಿನ ತೋರಿಸ್ಕೊಂಡ್ರು. ಹಾಗಾಗಿ ಎಂಥ ರಾಕ್ಷಸ ಆದ್ರೂ ಕೂಡ ತುಂಬ ಆನೆಸ್ಟಿ, ತುಂಬ ಸತ್ಯದ ಮಾತುಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮ್ಮ ಮಾತುಗಳ ಮೇಲೂ ಕೂಡ ನಿಜ ಇರಲಿ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು, ಮತ್ತು ನಿಮ್ಮ ಮೈಂಡನ್ನು ಓಪನ್ ಆಗಿ ಇಟ್ಕೊಳ್ಳಿ. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ನಿಮಗೆ ಗೈಡೆನ್ಸ್ ಸಿಗುತ್ತೆ. ನೀವು ಹೋಗ್ತಾ ಇರುವಂಥ ಲೈಫಲ್ಲಿ ಆಗಿರ್ಬೋದು, ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲೇ ಆಗಿರ್ಬೋದು, ಡಿಫ್ರೆಂಟ್ ಮೆಸೇಜ್ಗಳು ಸಿಗ್ತಾ ಹೋಗುತ್ತೆ, ರೆಸ್ಪೆಕ್ಟ್ ಸಿಗ್ತಾ ಹೋಗುತ್ತೆ. ಮತ್ತು ನಿಮಗೆ ಮುಂದಿನ ದಿನಗಳಲ್ಲಿ ದಾರಿ ಏನಿದೆ ಅದು ನಿಮಗೆ ಒಂದು ರೀತಿಯಲ್ಲಿ ಗೈಡೆಡ್ ಆಗಿ ಸಿಗ್ತಾ ಹೋಗುತ್ತೆ, ಮೆಸೇಜಸ್ ಸಿಗ್ತಾ ಹೋಗುತ್ತೆ, ಹೆಲ್ಪ್ ಸಿಗ್ತಾ ಹೋಗುತ್ತೆ. ಅದನ್ನೆಲ್ಲ ಸ್ವೀಕಾರ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಸಿಗುತ್ತೆ. ನಿಮ್ಮ ಧ್ಯಾನ ಆಗಿರ್ಬೋದು, ಭಕ್ತಿಯ ಮುಖಾಂತರ ನಿಮಗೆ ಒಂದಿಷ್ಟು ಸೂಚನೆಗಳು ಸಿಗ್ತಾ ಹೋಗುತ್ತೆ. ಅದನ್ನು ಲೆಟ್ ಗೋ ಮಾಡಬೇಡಿ ಅಂತ ಕೂಡ ಬಂದಿರುವಂಥದ್ದು. ಲೆಟ್ ಗೋ ಆಫ್ ಅಟ್ಯಾಚ್ಮೆಂಟ್ ಅಂತ ಇದೆ. ಹಾಗಾಗಿ ಯಾರನ್ನು ಕೂಡ ತುಂಬ ಅಟ್ಯಾಚ್ಮೆಂಟ್ ತುಂಬಾ ಅವಶ್ಯಕತೆ ಇಲ್ಲ ಅಂತ ಇದೆ. ಯಾರನ್ನು ಕೂಡ ಅಟ್ಯಾಚ್ಮೆಂಟ್ ಮಾಡ್ಕೋಬೇಡಿ. ಯಾಕೆ ಅಂತ ಅಂದರೆ ನಿಮ್ಮ ಗ್ರೋತಿಗಾಗಿರ್ಬೋದು, ಮತ್ತು ಒಂದಿಷ್ಟು ನಿಮಗೆ ಒಂದಿಷ್ಟು ನಿಮ್ಮ ಮೇಲೆ ಇಲ್ಲಿ ಹೇಳಬೇಕು ಅಂತಂದರೆ, ನಿಮ್ಗೆ ಏನಾದರೂ ಸಮಸ್ಯೆಗಳನ್ನ ಮಾಡ್ಬೋದು, ಏನೋ ಒಂದು ಬ್ಯಾಡ್ ಥಿಂಗ್ಗಳನ್ನ ಹೇಳ್ಬೋದು. ಒಂದು ಪ್ರೀತಿ ಆಗಿರ್ಬೋದು, ಇಲ್ಲ ನಂಬಿಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದಿಷ್ಟು ನಿಮಗೆ ಫುಲ್ ರಿಲೀಸ್ ಮಾಡೋದಕ್ಕೆ ಒಂದು ದೃಷ್ಟಿ ಥರ ಆಗ್ಬೋದು. ಮತ್ತು ಕನೆಕ್ಟಲ್ಲಿ ಇದ್ರಿ ಅಂತ ಅಂದರೆ ಏನೋ ಸಮಸ್ಯೆಗಳ ಮೇಲೆ ಸಮಸ್ಯೆಗಳೆಲ್ಲ ಬರ್ಬೋದು. ಹಾಗಾಗಿ ಲೆಟ್ ಗೋ ಮಾಡಿ. ಏನೇ ಅಟ್ಯಾಚ್ಮೆಂಟ್ ಇದ್ರೂ ನೀವು ಹೋಗ್ತಾ ಇರುವಂಥ ದಾರಿಗೆ ಸಮಸ್ಯೆ ಮಾಡ್ತಿದ್ದಾರೆ, ಸಮಸ್ಯೆ ಆಗ್ತಿದೆ ಅಂತ ಅಂದರೆ ದಯವಿಟ್ಟು ಅದನ್ನು ಲೆಟ್ ಗೋ ಮಾಡಿ ಮುಂದುವರಿಯಿರಿ. ಅದನ್ನು ಅಟ್ಯಾಚ್ಮೆಂಟ್ ಬೇಡ, ಅವ್ರನ್ನ ಬಿಟ್ಬಿಡಿ ಅಂತ ಹೇಳುತ್ತೆ ಇಲ್ಲ, ತುಂಬ ಅಟ್ಯಾಚ್ಮೆಂಟ್ ಬೇಡ ಅಂತ ಕೂಡ ಇಲ್ಲಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ನಿಮಗೆ. ನೆಕ್ಸ್ಟ್ ಒನ್ ಬಂದು ಇಲ್ಲಿ ಟೇಕ್ ಆ್ಯಕ್ಷನನ್ನು ತಗೊಳ್ಬೇಕಾಗಿರುವಂಥದ್ದು. ಏನೇ ಒಂದು ಸಿಚುವೇಶನ್ ಇದ್ರೂ ಆ್ಯಕ್ಷನ್ ತಗೊಳ್ತಾ ಇಲ್ಲ. ದಯವಿಟ್ಟು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದ್ರೂ ವೇಸ್ಟ್ ಅಲ್ವ. ನೀವು ಮಾಡ್ತಾ ಇರುವಂಥ ಕೆಲಸ ಏನಿದೆ ಆ್ಯಕ್ಷನ್ನ ತಗೊಳ್ಬೇಕು. ಸುಮ್ಮನೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಇದು ಆಗುತ್ತೆ, ಹಿಂಗಾಗುತ್ತೆ ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗುವಂಥ ದಿನಗಳು ಕೂಡ ಇದೆ. ಇಲ್ಲೇ ಆ್ಯಕ್ಷನ್ ತಗೊಂಡ್ರೆ ನಿಮ್ಮ ನೋಡಿ ಇನ್ಸ್ಪಿರೇಷನ್ ಆಗುವಂಥದ್ದು, ನಿಮ್ಮ ಸ್ಟ್ರಾಂಗ್ನೆಸ್ನ ನೋಡಿ, ನೀವು ಮಾಡ್ತಾ ಇರುವಂಥ ಕೆಲಸಗಳನ್ನ ನೋಡಿ ಇನ್ಸ್ಪಿರೇಷನ್ ಆಗುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರುತ್ತೆ. ಯಾಕೆ ಅಂತ ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ನೀವು ಅವ್ರನ್ನ ನಂಬಿದ್ದೀರಾ. ನಿಮ್ಮ ಜೊತೆ ಯಾವಾಗಲೂ ಅಷ್ಟು ಸ್ಟ್ರಾಂಗ್ ಆಗಿ ನೀವು ಅವ್ರು ನಂಬಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಅವರಿಂದ ನಿಮಗೆ ಏನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರಿ ಅದು ಈಡೇರುತ್ತೆ. ನಿಮ್ಮ ಗೋಲ್ ಏನಿದೆ ಅದು. ಓಕೆ, ಹಾಗಾಗಿ ನೀವು ಆ್ಯಕ್ಷನ್ ತೊಗೊಳ್ಬೇಕು ಅಲ್ವಾ. ಆ್ಯಕ್ಷನ್ ತೊಗೊಂಡು ಮುಂದುವರೆದಿದ್ದಲ್ಲಿ ಇನ್ನೂ ದೊಡ್ಡ ಮಟ್ಟಿಗೆ ಸಾಧನೆಗಳನ್ನ ಮಾಡ್ತೀರಾ. ದೊಡ್ಡ ಮಟ್ಟಿಗೆ ನೀವು ಅಂದ್ಕೊಂಡಿರೋದೆಲ್ಲ ನಡೆಯುತ್ತೆ. ಟ್ರೂ ಪರ್ಪಸ್ ಏನು ನೀವು ಮಾಡ್ತಾ ಇರುವಂಥದ್ದು, ಏನು ಮಾಡ್ತಾ ಇದ್ದೀರಾ ಅದ್ರ ಕಡೆ ಒಂದು ಪ್ರಾಮಾಣಿಕವಾಗಿ ನೀವು ಡೆಡಿಕೇಟ್ ಮಾಡಿದರೆ ಖಂಡಿತವಾಗ್ಲೂ ಒಂದು ಗ್ರೇಟ್ಫುಲ್ ಆಗಿರುವಂಥ ಸಕ್ಸಸ್ ಗೋಲ್ ನಿಮ್ಮದಾಗಿರುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ನಿಮ್ಮ ಮೈಂಡನ್ನು, ಮನಸ್ಸನ್ನು ಯಾವಾಗಲೂ ಕೂಡ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಅಂದರೆ ನಿಮ್ಮ ಇನ್ನರ್ ಪೀಸಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿ ಪೀಸಾಗಿ ಇರುತ್ತೆ. ಅದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕದ ಕಡೆನೂ ಕೂಡ ಕರ್ಕೊಂಡು ಹೋಗ್ಬೋದು. ಮತ್ತು ನಿಮ್ಮನ್ನು ಒಂದು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು. ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡುವಂಥವ್ರಾಗಿರ್ಬೋದು. ನಿಮ್ಮಿಂದ ಕೆಲವರಿಗೆ
ಇನ್ಸ್ಪಿರೇಷನ್ ಆಗಿ ನಿಮ್ಮಿಂದ ಕೆಲವರಿಗೆ ಒಂದು ರೀತಿಯಲ್ಲಿ ಒಳ್ಳೆ ಜ್ಞಾನಗಳನ್ನ ಪಡ್ಕೊಳ್ಳುವಂಥವ್ರಾಗಿರ್ಬೋದು ನೀವು. ಹಾಗಾಗಿ ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡಿದ್ದಲ್ಲಿ, ನಿಮ್ಮ ಪೀಸಾಗಿ ಇಟ್ಸ್ಕೊಂಡಿದ್ದಲ್ಲಿ ನಿಮ್ಮ ಮೈಂಡನ್ನು ವಿತ್ ಲಾರ್ಡ್ ರಾಮನ್ನು ಕೂಡ ನೀವು ನೋಡ್ಬೋದು. ಹಾಗಾಗಿ ನಿಮ್ಮ ಒಂದು ಲೆಸನ್ಸ್ ಏನು ಹೇಳುತ್ತೆ ಅಂತಂದರೆ, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡು ಪೀಸಾಗಿ ಇಟ್ಕೊಂಡು ಮಾಡುವಂಥ ಕೆಲಸಗಳೇನಿರುತ್ತಲ್ಲ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೋಪ್ ತುಂಬ ಇಂಪಾರ್ಟೆಂಟ್ ಅದನ್ನು ಕೂಡ. ಯಾಕೆ ಅಂತ ಅಂದರೆ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ನೀವು ಕಷ್ಟಪಟ್ಟು ಇಲ್ಲಿ ಒಂದು ಕೆಲಸನ ಚೂಸ್ ಮಾಡಿದ್ರೆ, ಒಂದು ವರ್ಕ್ ಮಾಡ್ತಿದ್ದೀರಾ, ಒಂದು ಪರ್ಸನ್ನ ಕನೆಕ್ಟ್ ಮಾಡ್ಕೊಳ್ತಿದ್ದೀರಾ ಅಂದರೆ ಅದರಲ್ಲಿ ಒಳ್ಳೆ ರೀತಿಯ ಒಳ್ಳೆ ಭಾವನೆಗಳು ಇರಬೇಕು. ಮತ್ತು ಒಂದು ಕೆಲಸದ ವಿಚಾರವಾಗಿ ಅಂತ ಬಂದರೆ ಒಂದು ಪ್ರಾಮಾಣಿಕತೆ ಇರಬೇಕು. ಒಂದು ಅದ್ರ ಆ್ಯಕ್ಷನನ್ನು ತಗೊಳ್ಬೇಕು. ಅಲ್ಲಿ ನೀವು ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಇರುತ್ತೆ. ಹಂಗಾಗಿ ಯಾವ ಕೆಲಸಕ್ಕೆ ಯಾವ ರೀತಿಯ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ, ಅದು ಮೇನ್ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ತೀವಿ. ಅದು ಸಕ್ಸಸ್ಸನ್ನು ತಂದುಕೊಡುತ್ತೆ, ಗೋಲನ್ನು ತಂದುಕೊಡುತ್ತೆ, ಮತ್ತು ತುಂಬ ಹೋಪ್ ಕೂಡ ಬರುತ್ತೆ. ಮತ್ತು ನಂಬಿಕೆ ಕೂಡ ತುಂಬ ಅವಶ್ಯಕತೆ ಇದೆ ಅಂತಲೂ ಕೂಡ ಇದೆ. ಹಂಗಾಗಿ ನಿಮ್ಮ ಸ್ಟ್ರಗಲಿಂಗ್ ಏನೇ ಇದ್ರೂ ಕೂಡ, ಎಂಥ ಪರಿಸ್ಥಿತಿಯಲ್ಲಿದ್ರೂ ಕೂಡ ತುಂಬ ಸ್ಟ್ರಗಲ್ ಪಡ್ತಾ ಇದ್ರೆ ಡೋಂಟ್ ವರಿ. ಯಾಕೆ ಅಂತ ಅಂದರೆ ಸೀತಾ ಅಂತ ದೇವತೆಗಳಿಗೂ ಕೂಡ ಸಮಸ್ಯೆಗಳು ಬಂದಿದೆ, ರಾಮಗೂ ಕೂಡ ಬಂದಿರೋದ್ರಿಂದ ಇಲ್ಲಿ ಅವರ ಸಮಸ್ಯೆಗಳನ್ನ ಹೇಗೆ ಜನಗಳು ಪರಿಹಾರ ಮಾಡ್ಕೊಳ್ಳಿ ಅನ್ನೋದು ತೋರಿಸೋದಕ್ಕೋಸ್ಕರನೂ ಕೂಡ ಬಂದಿರ್ಬೋದು ಅಲ್ವಾ, ಬಂದಿರ್ತಾರೆ. ಹಾಗಾಗಿ ಅವರ ಸಮಸ್ಯೆಗಳು ಎಷ್ಟು ತಾಳ್ಮೆಯಿಂದ ಅದನ್ನು ಸರಿ ಮಾಡಿಕೊಂಡ್ರು, ಒಳ್ಳೆಯದಕ್ಕೆ ಮತ್ತು ಅನ್ಯಾಯಕ್ಕೆ ಎರಡಕ್ಕೂ ಕೂಡ ಒಂದು ರೀತಿಯಲ್ಲಿ ಯಾವ ರೀತಿಯ ಫಲಿತಾಂಶ ಕೊನೆಗೆ ಸಿಗ್ತಾ ಹೋಗ್ತೋ ಅದೇ ರೀತಿಯಲ್ಲಿ ನಿಮ್ಮ ಒಂದು ಗುರಿ ಏನಿದೆ, ಗೋಲ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿ, ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿದ್ದಲ್ಲಿ ಅದು ಏನೇ ಸ್ಟ್ರಗಲಿಂಗ್ ಆಗಿದ್ರೂ ಕೂಡ ನಂಬಿಕೆ ಇಟ್ಟು ಮುಂದುವರೆದಿದ್ದಲ್ಲಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರುವಂಥದ್ದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಅಂದ್ಕೊಂಡಿರೋದೆಲ್ಲವೂ ಕೂಡ ನೀವು ಮಾಡ್ತೀರಾ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಜೈ ಶ್ರೀರಾಮ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.